ನಾವು ಕೇಳ್ಕೊಂಡು ಬರ್ತಾಯಿದ್ವು. ಇಲ್ಲ ನಾವಿದ್ರೆ ಎಲ್ಲರೂ ಸಂಪಾದನೆ ಮಾಡ್ತಾಯಿದ್ವು, ನಾವು ಹೊಟ್ಟೆಗೋಸ್ಕರ ತಾನೇ ಹೋಗಿದ್ದು. ಅಲ್ಲಿಂದ ಅವಳಿಗೆ ಅಷ್ಟು ಟಾರ್ಚರ್ ಕೊಟ್ರಲ್ಲ, ಆಫೀಸೆಲ್ಲ ಕರೆದು ಪೇಪರ್ಗೆ ಹಾಕಿಸ್ತೀನಿ, ನಿಮ್ಮದು ಟಿ ವಿಗೆ ಹಾಕಿಸ್ತೀವಿ, ನಿಮ್ಮ ಪಿ ಎಫ್ ದುಡ್ಡು ಕೊಡೋಲ್ಲ, ನಿಮ್ಮ ಆಂಟಿದು ಪಿ ಎಫ್ ದುಡ್ಡು ಕೊಡೋಲ್ಲ, ಹಂಗೆ ಹಿಂಗೆ ಅಂತೆಲ್ಲ ತುಂಬ ಪಿ ಎಮ್ ಕೂಗಾಡಿದ್ದಾನೆ ಬ್ಯಾಚಲ್ಲಿ. ಅಲ್ಲಿ 1 ಅವರು ಒಳಗಡೆ ಆಫೀಸಿಂದ ಈ ಹೊರಗಡೆ ಬಿಟ್ಟಿಲ್ಲ ಅವಳನ್ನ. ಚೆನ್ನಾಗಿ ಬೈದಿದ್ದಾರೆ, ಏನು ಎರಿ ಬಿರಿ ಬೈದಿದ್ದಾರೆ. ಅವಾಗ ಅವಳು ಬಂದಿದ್ದಾಳೆ, ಬ್ಯಾಚಿಗೆ ಬಂದಿದ್ದಾಳೆ, ಅವಳು ತಡ್ಕೊಳಕ್ಕೆ ಆಗಿಲ್ವಲ್ಲ, ನನಗೆ ಔಟ್ ಪಾಸ್ ಕೊಡಿ ಅಂತ ಕೇಳಿ ಇವಳಕ್ಕೆ ಅವ್ರು ಹೇಳ್ತಾ ಇರೋದು, ಅವಳೇ ಕೇಳಿದ್ಲು ಅಂತ ಹೇಳ್ತಾವ್ರೆ. ಇವ್ರು ಫ್ಯಾಕ್ಟ್ರಿಲಿ ಹುಡುಗಿರು ಹೇಳಿದ್ದು ಔಟ್ ಪಾಸ್ ಕೊಟ್ಟು ಕಳ್ಸೋರು ಮನೆಗೆ, ಅವರೇ ಕೊಟ್ಟು ಕಳ್ಸೋರು ಔಟ್ ಪಾಸ್ ಕೊಟ್ಟು ಮನೆಗೆ ಕಳಿಸಿದ್ದಾರೆ. ಮನೆಗೆ 3 ಗಂಟೆ ಕರೆಕ್ಟಾಗಿ ಬಂದವಳೆ. ಒಳಗಡೆ ಬಂದು ಕೂಡಲೇ ಒಂದು ದೊಡ್ಡದಾಗಿ ಒಂದು ಲೆಟ್ರ್ ಬರ್ದು ಅಲ್ಲಿ ಇಟ್ಟಿದ್ಲು, ಒಂದು ಲೆಟ್ರು ಮೊಬೈಲು ಅವಳದು ಅಲ್ಲಿ ಇಟ್ಟುಬಿಟ್ಟು ಬ್ಯಾಗು ಗೀಗೆಲ್ಲ ಹಂಗೆ ಬಿಸಾಕ್ಬಿಟ್ಟು ಸಡನ್ನಾಗಿ ಬಂದು ಫ್ಯಾನ್ಗೆ ಅವಳು ವೇಲಲ್ಲಿ ಹಾಕೊಂಡಿದ್ದಾಳೆ. ಭಾನುವಾರ ನಾವು ಸಂಜೆ ಬಂದು ಅವ್ರ ಮನೆ ಹತ್ರ ಮೀಟ್ ಮಾಡಿದ್ವಿ, ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ಮೇಲೆ ಅವ್ರು ಏನೇನಾಯಿತು ಅಂತ ಎಲ್ಲ ನಮಗೆ ಹೇಳಿದ್ರು. ಆಮೇಲೆ ಅಷ್ಟೊತ್ತಿಗಾಗಲೇ ಎಲ್ಲ ಬಂದು ಅವ್ರ ಜೊತೆ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಜೊತೆ ಮತ್ತು ಪೊಲೀಸು ಅದರಲ್ಲೆಲ್ಲ ಮಿಂಗಲಾಗಿ ಒಟ್ಟಿನಲ್ಲಿ ಅವ್ರಿಗೆ ಬರೀ 2 ಲಕ್ಷ ಮಾತ್ರ ಫ್ಯಾಕ್ಟ್ರಿಯಿಂದ ಅವ್ರ ಕಡೆಯಿಂದ ಸಿಕ್ಕಿದ್ದು. ಅದರಲ್ಲಿ 1 ಲಕ್ಷ ಅವ್ರು ಹೇಳೋ ಪ್ರಕಾರ 1 ಲಕ್ಷ ಅವರನ್ನೇ ಇಟ್ಕೊಂಡ್ರು, ನಮ್ಗೆ ಸಿಕ್ಕಿದೆ 1 ಲಕ್ಷ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ. ನಾವೆಲ್ಲ ತುಂಬ ಅವ್ರಿಗೆಲ್ಲ ಮಾತಾಡಿದ್ವಿ, ನೀವು ಕೇಸ್ ವಾಪಸ್ ತೊಗೋಬೇಡಿ, ಇದನ್ನು ಮುಂದುವರ್ಸೋಣ, ನೋಡೋಣ, ನಿಮ್ಗೆ ನ್ಯಾಯ ಸಿಗಬೇಕು ಇದಕ್ಕೆ. ಇವತ್ತು ನಿಮ್ಮ ರೇಣುಕಾ ನಿಮ್ಮ ಮಗಳು ಒಬ್ಳಿಗೆ ಈ ಥರ ಆಗಿದೆ, ನಾಳೆ ದಿನ ಎಲ್ಲರಿಗೂ ಮಾಡ್ತಾರೆ ಆ ಕಂಪ್ನಿಯಿಂದ. ನಾವು ಅದಕ್ಕೇ ಇವತ್ತು ಸುಮ್ಮನೆ ಬಿಟ್ಬಿಟ್ರೆ ಆ್ಯಕ್ಷನ್ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಆವಾಗಿದ್ದು ಸಖತ್ ದುಃಖ ಇತ್ತು ಅವ್ರ ಅಪ್ಪ ಅಮ್ಮನಿಗೆ. ಏನು ಬೇಡ ನಮಗೆ, ನಾವು ಯಾವ ಕೇಸು ಬೇಡ ನಮಗೆ, ನಾವು ಯಾವುದಕ್ಕೂ ಓಡಾಡೋಕ್ಕಾಗಲ್ಲ, ನಮಗೆ ನಮ್ಮ ಮಗಳು ಕರ್ಕೊಂಡಿದ್ದೀವಿ ಅಂತ ಅವ್ರು ತುಂಬಾ ದುಃಖದಲ್ಲಿದ್ದರು. ಹಂಗಾಗಿ ಅವರು ಕೇಸ್ ಇದ್ರೇನು ಏನಾದ್ರೇನು ನಮ್ಮ ಮಗಳೇ ಹೋದ್ಲು, ಆ ಕೇಸ್ ಇದ್ಕೊಂಡು ಏನಾಗಬೇಕು. ಶಾಖೆ ಪ್ರಾರಂಭವಾಗಿದ್ದು ರಾಜಗೋಪಾಲ ನಗರದ ಗಣಪತಿ ನಗರದಲ್ಲಿ ನಮ್ಮ ನೂತನ ಗಾರ್ಮೆಂಟ್ಸ್ ಕಾರ್ಮಿಕರಿಗೆ ನೀಡಬೇಕಾದ ಕನಿಷ್ಠ ವೇತನವನ್ನು ಆಗ್ರಹಿಸಿ ನಾವು ಹೋರಾಟ ಮಾಡಬೇಕಾಗಿದೆ. ಬೆಂಗಳೂರಿನಲ್ಲಿ ಸುಮಾರು 5 ಲಕ್ಷ ಜನ ಗಾರ್ಮೆಂಟ್ಸ್ ಕಾರ್ಮಿಕರು ಇದ್ದು ಓಟಿಯನ್ನ ಪಡೆದೇ ತಿರಬೇಕು. ದಿನಕ್ಕೆ ಕನಿಷ್ಠ 2 ಗಂಟೆ ಮಾತ್ರ ಓಟಿಯನ್ನ ಮಾಡಿಸ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಮಾಡಿಸೋ ಹಾಗಿಲ್ಲ. ಹಾಗೂ ನೀವು ಮಾಡಿದ ಓಟಿಗೆ ಸರಿಯಾಗಿ ದುಪ್ಪಟ್ಟು ವೇತನ ಅಂದ್ರೆ 2 ಪಟ್ಟು ವೇತನವನ್ನ ಪಡ್ಕೊಳ್ಳೇಬೇಕು ನೀವು, ಅದಕ್ಕೆ ನೀವು ಅರ್ಹರಾಗಿರ್ತೀರಾ. ಹಾಗೂ ನಿಮ್ಮ ಬೆಂಬಲಕ್ಕೆ ನಾವು ಸದಾಕಾಲ ನಿಲ್ಲಿಸ್ತೀವಿ. ಕಾರ್ಖಾನೆಗಳಲ್ಲಿ ಕಾರ್ಮಿಕರಿಗೆ ಸಿಗಬೇಕಾದ ESI, PF, ಬೋನಸ್, ಗ್ರಾಚ್ಯುಟಿ, ಒಳ್ಳೆಯ ಕೆಲಸದ ವಾತಾವರಣ ಆಗಿರ್ಬೋದು, ಎಲ್ಲ ಗಾರ್ಮೆಂಟ್ಸ್ ಕಾರ್ಮಿಕರು ಕೂಡ ಒಗ್ಗಟ್ಟಿನಿಂದ ಈ ನಿಟ್ಟಿನಲ್ಲಿ ಹೋರಾಡಬೇಕು. ಅದಕ್ಕಾಗಿ ಸೂಕ್ತ ಮಾರ್ಗದರ್ಶನ ಮತ್ತು ಎಲ್ಲ ರೀತಿಯ ಸಲಹೆಗಳನ್ನು ಗಾರ್ಮೆಂಟ್ಸ್ ಅಂಡ್ ಟೆಕ್ಸ್ಟೈಲ್ ವರ್ಕರ್ಸ್ ಯೂನಿಯನ್ ನೀಡ್ತಾ ಇದೆ. ನೀವು ಮೈ ಚಳಿ ಬಿಟ್ಟು ಒಂದ್ಸತಿ ಕೂತ್ಕೊಳ್ಳಿ. ಈಗ ಎಲ್ಲರೂ ಜೋರಗಡಿ, ತಮಟೆ ಬೇಡ, ಒಂದೊಂದ್ಸತಿ ಜೋರಗಡಿ. ಗೀಯಗ ಗೀಯಗ ಹೇ ಗೀಯಗ 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 ಗೀಯ 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 ಗೀಯಗ. ನನ್ನ ಜೊತೆ ಗಾ ಅನ್ಬಿಡೋದಲ್ಲ, ಈಗ ನೀವು ಈಗ ಆಡ್ಬೇಕು ನೀವು. ಅಡಿ ಗೀಯಗ 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 ಆಹಾ ಗೀಯ 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 ಗೀಯಗ. ಎಲ್ರಿಗೂ ಧ್ವನಿ ಇದೆ, ಬಿಡಲ್ಲ ಅಷ್ಟೇ.
ಒಬ್ಬ ಸೂಪ್ರೇಜರು, ಅದಕ್ಕೆ APM, ಫ್ಲೋರ್ ಇನ್ಚಾರು, PM ಅಂದ್ಬಿಟ್ಟು 4 ಜೆಂಟ್ಸ್ ಬಂದು ಒಂದು ಮಹಿಳೆಯರ ಮುಂದೆ ಸುತ್ತ ನಿಂತ್ಕೊಳ್ತಾರೆ. ಆವಾಗ ಅವರಿಗೆ ಮಾತಾಡೋಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಏನಂದರೆ ಅವರು ಹೇಳಿದ್ನ ತಲೆ ಬಗ್ಸೋ ಸುಮ್ಮನೆ ನಿಂತಾಗ ಮಾತ್ರ ಇವರು ಒಳ್ಳೆ ಕೆಲಸಗಾರರು ಅಂತ ಒಪ್ಕೊತಾರೆ. ಬಟ್ ನಾವು ಮಾಡ್ತಾ ಇದ್ದೀನಲ್ಲ ಸರ್ ಅಂತ ಒಂದು ಮಾತು ಇಷ್ಟೇ ಹೇಳಿದ್ರೆ ಸಾಕು ಅವರಿಗೆ. ಇದು ನಿನ್ನ ಮಾತು ಜಾಸ್ತಿ ಆಯ್ತಾ, ನಿನ್ಗೆ ಯಾರು ಹೇಳ್ಕೊಟ್ರು, ನಿನ್ಗೆ ಯಾವ ಯೂನಿಯನ್ ಸಪೋರ್ಟ್ ಇದೆ. ಬಟ್ ಅವ್ರು ಕೇಳೋ ಪ್ರಶ್ನೆಗೆ ಇಷ್ಟೇ, ಅವರು ವರ್ಕರ್ಸ್ ಹೇಳೋದು ಇಷ್ಟೇ ಉತ್ತರ, ನಾವು ಬೇರೆ ಏನೂ ನಾವು ಅಂದಿರಲ್ಲ. ಆದರೆ ಅವರುಗಳು ಮಾತಾಡಬಾರ್ದು, ತಲೆ ಬಗ್ಗಿಸ್ಕೊಂಡು ಅವ್ರು ಏನೇ ಅವ್ರು ಏನು ಹೇಳಿದ್ರು ನಾವು ಮಾತಾಡಲೇಬಾರ್ದು. ಅವ್ರು ಏನಂದ್ರೂ ಸೈಲೆಂಟ್ ಆಗಿರಬೇಕು. ಅಂತ ಕರೀತಾರೆ, ಒಂಥರ ನಾಯಿ ಥರ ಮಾತಾಡಿಸ್ತಾರೆ. ಮತ್ತು ಅವ್ರ ಕೈಲಾದಷ್ಟು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡಬೇಕಾದ್ರೆ ಇಲ್ಲ ನಮಗೆ 150 ಪೀಸ್ ಆಗಲೇಬೇಕು, 200 ಪೀಸ್ ಆಗಲೇಬೇಕು, ಮಾಡಲಿಲ್ಲ ಅಂತಂದರೆ ಎದ್ದಳ್ರಿ ಅಂತ ಎಬ್ಬರ್ಸೇ ಬಿಡ್ತಾರೆ. ಹೋಗ್ರಿ ಅಂತ ಆ ಕಡೆ ನಿಲ್ಸೇ ಬಿಡ್ತಾರೆ. ಅವ್ರ ಹತ್ರ ಮತ್ತೆ ಮಾತಾಡಿದ್ರೆ ಮತ್ತೆ ಅವ್ರಿಗೆ ನಮಗೆ ಇನ್ನೊಂದ್ಸತಿ ಮರ್ಯಾದೆನೇ ಕೊಡಲ್ಲ. ಆದರೆ ವರ್ಕರ್ ಅಂತ ಅನ್ನೋದು ಮರ್ಯಾದೆನೇ ಒಂಚೂರು ವ್ಯಾಲ್ಯೂಷನ್ನೇ ಇಲ್ಲ. ಎಷ್ಟು ಕಾರ್ಮಿಕರು ಅನ್ನುವಂಥ ಹುದ್ದೆಗೆ ಗೌರವ ಕೊಡುವಂಥ ಒಳಗಡೆ ಇರ್ತಕ್ಕಂಥ APM ಆಗಲಿ, ಇನ್ಚಾರ್ಜ್ ಆಗಲಿ, ಸೂಪರ್ವೈಸರ್ ಆಗಲಿ ಇಲ್ಲ. ಈಗ ವಿನಾಕಾರಣ ಮನುಷ್ಯ ಇರ್ತಾನೆ. ಮನುಷ್ಯನಿಗೆ ಏನಾದರೂ ಅನಾರೋಗ್ಯ ಆದಂಥ ವೇಳೆಯಲ್ಲಿ ಅವರ ಕೆಲಸಕ್ಕೆ ಬರೋಕ್ಕಾಗಲ್ಲ ಅಂದರೆ ಮರಣೆ ಬಂದಾಗ ಏನು ಮಾಡೋದು? ಔಟ್ ಪಾಸ್ ಕೊಡೋದು. ಇದು ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ಯಾ, ಇದು ಛತ್ರ ಅಂತ ತಿಳ್ಕೊಂಡಿದ್ಯಾ, ಯಾರು ಹೇಳೋರು ಕೇಳೋರು ಯಾರಿಲ್ವಾ, ನಿನ್ನ ಕೆಲಸಕ್ಕೆ ಬೇಕಾಗಿಲ್ಲ, ನೀವು ಹೊರಗಡೆ ಹೋಗಿ. ಐರನ್ನ ಪೀಸ್ ತೋರಿಸ್ತಾ ಇದ್ರು. ಆ ಕಡೆಯಿಂದ ಇನ್ಚಾರ್ಜ್ ಬಂದ್ಬಿಟ್ಟು ಖುಷಿನೇ, ಏನಮ್ಮ ಇದು ನಿನ್ನದು ನಾಟಕ ಆಡ್ತಾ ಇದ್ದೀರಾ ಅನ್ಕೊಂಡು ಬಂದರು. ಅದಕ್ಕೂ ಅಯ್ಯಮ್ಮ ಅಂತ ಮಾತಾಡಲಿಲ್ಲ. ನಿಂತಿರ್ತಾ ಇರ್ಬೇಕಾದ್ರೆ ಹಂಗೆ ನೋಡ್ಕೊಂಡು ಲಾಸ್ಟ್ಗೆ ಅಂದರು, ಇಲ್ಲಿರೋರ್ಗೆ ಎಲ್ಲರಿಗೂ ಮಾನ ಮರ್ಯಾದೆ ಅಂತ ನಿಂತಿದ್ದೀರಾ ಅಂತ ಅಂದರು. ಹಾಗಂದಾಗ ನಾನು ಉಪೇಕ್ಷಿಸಬೇಕಾದ ಪರಿಸ್ಥಿತಿ ಬಂತು. ನೋಡಿ ಅಷ್ಟೇ, ಏನು ಅಂತ ಮಾತಾಡ್ತೀರಾ ನೀವು? ಮಾತಾಡಬೇಕಾದ್ರೂ ಏನಿದ್ದು ಕರೆಕ್ಟಾಗಿ ಮಾತಾಡಿ. 4 ಜನ ಯಾವಾಗ ಸುತ್ತಕೊಂಡ್ರು ನಾನು ಮಾತಾಡುವಷ್ಟು ಮಾತಾಡಿದೆ. ಲಾಸ್ಟ್ ಮಾತಾಡೋಕ್ಕಾಗ್ತಾ ನನಗೆ ಆಗಿದ್ವಿ, ತಲೆನೇ ಸುತ್ತು ಬಂದು ನಾನೇ ಬಿದ್ದೋಗ್ಬಿಟ್ಟಿದೆ. ನಾವು ಯೂನಿಯನ್ನವ್ರು ಏನಕ್ಕೆ ಹೋಗ್ತೀವಿ? ನ್ಯಾಯಬದ್ಧವಾಗಿ ಹೋಗ್ತೀವಿ. ಈಗ ಯಾರಿಗಾರು ಒಬ್ರಿಗೆ ಶೋಷಣೆ ಆಗ್ತಿದೆಯಾ, ಆ ಶೋಷಣೆಯನ್ನು ಕೇಳಕ್ಕೆ ಹೋಗ್ತೀವಿ ಹೊರತು ನಾವು ಅವ್ರ ಮೇಲೆ ದಬ್ಬಾಳಿಕೆಗೆ ಹೋಗ್ತಾ ಇಲ್ಲ. ನಾವು ಇವ್ರು ಮಾಡುವಂಥ ದಬ್ಬಾಳಿಕೆ ಖಂಡಿಸಕ್ಕೆ ಹೋಗ್ತೀವಿ. ಇವರು ಅತಿಯಾಗಿ ಇನ್ನೂ ಜಾಸ್ತಿ ನಮ್ಮ ಮೇಲೆ ಮಾಡ್ತಾಯಿದ್ರೆ ನಾವು ಇದನ್ನು ಸಹಿಸ್ಕೊಂಡಿರೋದು ಹೇಗೆ? ಅದಕ್ಕೋಸ್ಕರವಾಗಿ ನಾವು ಯೂನಿಯನ್ ಅಂದ್ಕೊಂಡು ಇದ್ರ ಮುಖಾಂತರವಾಗಿ ನಮಗೇನು ಬಗೆಹರಿಸ್ಕೊಬೇಕು ಸಮಸ್ಯೆಗಳನ್ನ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾವು. ಒಂದು ನಿಮಿಷ ಬನ್ನಿ, ಈ ಕಡೆ ಗಾರ್ಮೆಂಟ್ ವರ್ಕರ್ಸ್ ನೀವೆಲ್ಲ ಒಂದು ನಿಮಿಷ ಬನ್ನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದು ನಿಮ್ಮದೇ ಸಂಸ್ಥೆ, ಗಾರ್ಮೆಂಟ್ ವರ್ಕರ್ಸ್ಗೋಸ್ಕರ ನಾವು ಇದು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಿಮ್ಗೆ ಏನೇ ಸಮಸ್ಯೆ, PF, ಬೋನಸ್, ಆಮೇಲೆ ಕೆಲಸದಿಂದ ತೆಗೆದಾಕ್ಬಿಟ್ರೆ ಅದಕ್ಕೆಲ್ಲ ನೀವು ನಮ್ಮ ಹತ್ರ ಸಹಾಯನ ಪಡ್ಕೋಬಹುದು. ನಾವೆಲ್ಲರೂ ಕಾರ್ಮಿಕರೇ 20 ವರ್ಷ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀವಿ. ಮತ್ತು ಕಾರ್ಮಿಕರ ಪರಿಸ್ಥಿತಿ ಏನು ಅಂತ ಗೊತ್ತು. ಹಂಗಾಗಿ ಇವತ್ತು ಸಂಘಟನೆ ಆಗಿದೆ ನಿಮಗೋಸ್ಕರ. ಮತ್ತು ನೀವೆಲ್ಲ ಭಾಗವಹಿಸಬೇಕು, ನೀವೆಲ್ಲರೂ ಅದ್ರ ಭಾಗ. ಇವತ್ತು ಬೆಂಗಳೂರಲ್ಲಿ 5 ಲಕ್ಷ ಕಾರ್ಮಿಕರಿದ್ದಾರೆ. ಏನು ಎಷ್ಟೊಂದು ಸಮಸ್ಯೆಗಳಿದೆ, ಮತ್ತು ಸಂಬಳ ಸಾಕಾಗ್ತಾ ಇಲ್ಲ. ಇದಕ್ಕೆಲ್ಲ ಮುಂದಿನ ಗುರಿ ಏನಂತಂದರೆ ಅದೇ ನಾವೇನು ಮಾಡಬೇಕು, ಹೋರಾಟ ಮಾಡಬೇಕು. ನಾವೆಲ್ಲ ಒಗ್ಗಟ್ಟಾದರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಹಿಂಗೆ ಕುರಿಗಳ ಥರ ದುಡ್ಕೊಂಡು ಅದೆಲ್ಲ ಜಾರಿ ಆಗೋ ಥರ ನಾವು ಹೋರಾಟ ಮಾಡ್ಬೋದು. ಬೇರೆ ಸಂಘಟನೆಗಳೆಲ್ಲ ನೋಡಿದರೆ ಇವತ್ತು AITC ಇರ್ಬೋದು, CIT ಇರ್ಬೋದು, ಆಟೋ ಕಾರ್ಮಿಕರದ್ದು ಇರ್ಬೋದು, ಬಸ್ ಅವ್ರು ಇರ್ಬೋದು, ಬ್ಯಾಂಕ್ ಅವರು ಎಲ್ಲರೂ ಯೂನಿಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ಗಾರ್ಮೆಂಟ್ ಕಾರ್ಮಿಕರು ಮಾತ್ರ ಇನ್ನೂ ಮಾಡ್ಕೊಂಡಿಲ್ಲ, ಹಿಂದೆನೇ ಇದ್ದೀವಿ. ಯಾಕೆ ಅಂತಂದರೆ ನಾವು ಹಳ್ಳಿಯಿಂದ ಬಂದಿದ್ದೀವಿ, ನಮಗೇನು ಗೊತ್ತಾಗಲ್ಲ, ನಾವು ಓದಿಲ್ಲ, ಯಾಕಪ್ಪ ಬೇಕು ಅಂತ ಅಂದ್ಕೊಂಡಿರೋದಕ್ಕೆ ಬಿಲ್ಡಿಂಗ್ ಕಟ್ಕೊಂಡಿವರು ಏರ್ಪ್ಲೇನಲ್ಲಿ ಓಡಾಡ್ತಾವ್ರೆ. ನಾವೇನು ಮಾಡ್ತಾ ಇದ್ದೀವಿ? ಈಗ ನಿಮಗೆ ಕಾನೂನೇ ಗೊತ್ತಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಅಲ್ಲಿ ಬೈಸ್ಕೊಳ್ತೀರಾ? ಕೆಲಸದಿಂದ ನಾಳೆಯಿಂದ ಬರಬೇಡಿ ಅಂದರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗ್ತೀರಾ. ಅವಾಗ ಸರ್ವಿಸ್ ಹಾಳಾಗೋದು ಯಾರ್ದು? ನಿಮ್ದು ತಾನೇ. ಅದಕ್ಕೆಲ್ಲ ಕಾನೂನು ಬಗ್ಗೆ ತಿಳ್ಕೊಬಹುದು, ಮತ್ತು ಫೋನ್ ಮಾಡಿ ಆದರೂ ತಿಳ್ಕೊಬಹುದು. ಮತ್ತು ಇಲ್ಲೇ ರಾಜಗೋಪಾಲ್ ನಗರದಲ್ಲಿ ಆಫೀಸ್ ಓಪನ್ ಆಗಿದೆ, ತುಂಬ ಹತ್ತಿರದಲ್ಲಿ ಇದೆ, ನಡ್ಕೊಂಡು ಬರ್ಬೋದು. ಲಗ್ಗೆರೆ ಹೋಗೋ MEI ಸ್ಟಾಪ್ ಇದೆಯಲ್ಲ, ಅಲ್ಲಿ ನೀವು ಉಪಯೋಗಿಸ್ಕೋಬೇಕು ಇದನ್ನು. ಹೌದಲ್ವಾ? ಈಗ ಅದನ್ನೇ ನಿಮ್ಮ ಕಾನೂನು ಬಗ್ಗೆ ಗೊತ್ತಿದ್ರೆ ಪ್ರಶ್ನೆ ಮಾಡಬಹುದಾ, ಏನು ಕಾನೂನು ಇದೆಯಂತ. ಈ ಕೆಲಸದ ತೆಗೆದಾಕಿದ್ರೆ ಲೆಟ್ರ್ ಕೊಡಪ್ಪ ಅಂತ ಅನ್ಬೇಕು. ಸಂಡೇ ಕೋಚಿಂಗ್ ಕೊಡ್ತೀರಾ? ಸಂಡೇ ಮಾತ್ರ ಇದು ಯಾವಾಗಲೂ ಓಪನ್ ಇರುತ್ತೆ ಆಫೀಸ್. 21 ರೂಪಾಯಿ ಜಾಸ್ತಿ ಒಬ್ಬ ಹೆಲ್ಪರ್ಗೆ 21 ರೂಪಾಯಿ ಜಾಸ್ತಿ ಆಗಬೇಕು ಅಂತ ಮಾಡಿದ್ದಾರೆ. ಜಾಸ್ತಿ ಮಾಡಿಲ್ಲ, ಅದಕ್ಕೆ ಇದ್ರ ಬಗ್ಗೆ ನಾವು ಕೊಟ್ಟಿಲ್ಲ, ಇನ್ನ ಕೊಟ್ಟಿಲ್ಲ. ಸುಮ್ಮನೆ ಫ್ಯಾಕ್ಟ್ರಿ ಮುಚ್ಚಿಕೊಂಡು ಸಾಕಂತ ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ. ಎಲ್ಲ ಕೇಳಿಷ್ಟು ಸ್ಟ್ರೈಕ್ ಮಾಡಿದಲ್ಲ, ಎಲ್ಲ ಕೇಳಿಷ್ಟು ಸ್ಟ್ರೈಕ್ ಮಾಡಿದೀವಿ ನಾವು. ನಮ್ಮ ಗಾಡಿ ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ನಾವೆಲ್ಲ ಹೋಗ್ತೀವಿ ಅಂತೀವಿ. ಸೋನಾಲ್ ಮಾರನೆಗೆ ಕಾಲ್ ಮಾಡಿದ್ರು. ಏನಂತಂದರೆ ವರ್ಕರ್ಸ್ ಯಾರನ್ನೂ ಕೆಲಸ ಮಾಡ್ತಾಯಿಲ್ಲ, ಕೆಲಸ ಸ್ಟಾಪ್ ಮಾಡಿದ್ದೀವಿ ನಾವು, ನಮಗೆ ಸ್ಯಾಲ್ರಿ ಕೊಟ್ಟಿಲ್ಲ. ಮತ್ತು 1 ವರ್ಷದಿಂದನೂ ಇದೇ ಥರ ಮಾಡ್ತಾಯಿದ್ದಾರೆ, ಸ್ಯಾಲ್ರಿ ಯಾರಿಗೂ ಕೊಡ್ತಾಯಿಲ್ಲ. ಸುಮಾರು 500 ಜನ ವರ್ಕರ್ಸ್ ಇದ್ದೀವಿ ನಾವು. ಫ್ಯಾಕ್ಟ್ರಿ ಹತ್ರ ಬನ್ನಿ ದಯವಿಟ್ಟು ಅಂತ ಫೋನ್ ಮಾಡಿದ್ರು.
ವರ್ಕರ್ಸ್ ಹೊರಗಡೆ ಧೈರ್ಯ ಮಾಡಿ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಮ್ಯಾನೇಜ್ಮೆಂಟ್ನವ್ರು ಹೆದರ್ಸಿದ್ರೆ ಒಂದು 10 ಜನ ಮ್ಯಾನೇಜ್ಮೆಂಟ್ ಇದ್ದಾರೆ, 300-400 ಜನ ವರ್ಕರ್ಸ್ ಇದ್ದಾರೆ, ಯಾರೂ ಧೈರ್ಯವಾಗಿ ಹೊರಗಡೆ ಬಂದು ನಮ್ಮ ಜೊತೆ ಮಾತಾಡಲಿಕ್ಕಾಗಲ್ಲ. ಲೇಬರ್ ಲಾ ಹೇಳುತ್ತೆ ಅಟ್ಲೀಸ್ಟ್ 10% ಆಫ್ ದ ವರ್ಕರ್ಸ್ ನಮಗೆ ಮೆಂಬರ್ ಇರಬೇಕು ಅಂತ. ನಮ್ಗೆ ಅಷ್ಟು ಒಬ್ಬರು ಮೆಂಬರ್ ಇಲ್ಲ, ಹೆಂಗೆ ನಾವು ಮುಂದೆ ನುಗ್ಗೋದು ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ನೆನ್ನೆ ಫೋರ್ಸ್ ಮಾಡಲೂ ಮ್ಯಾನೇಜ್ಮೆಂಟ್ ಅದಕ್ಕೆ. ನಾಳೆ ಮ್ಯಾನೇಜ್ಮೆಂಟ್ ನೀವು ಯಾರಿಗೆ ಕೇಳೋಕ್ಕೆ ಅಂತ ಹೇಳಿದರೆ ಮುಗಿದೋಗಿತ್ತು. ನನಗೇನೆ ಉದಾಹರಣೆಗೆ ನನಗೆ ಸ್ಟಾರ್ಟಿಂಗಲ್ಲಿ ಯೂನಿಯನ್ ಅಂತಂದರೆ ಒಂದು ಮೌರ್ಯ ಅಂತ ಫ್ಯಾಕ್ಟ್ರಿ ಇತ್ತು, ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಅವಾಗ ಯೂನಿಯನ್ ಆಗಿ ಅದೊಂದನ್ನೇ ಹೇಳ್ತಾಯಿದ್ರು. ನಮ್ಗೆ ಅದೇ ತಲೆಯಲ್ಲಿತ್ತು. ನಮಗೆ ನಿಜವಾಗ್ಲೂ ಕಾನೂನು ಗೊತ್ತಾದಾಗ ತಾನೇ ನಮಗೆ ತಿಳುವಳಿಕೆ ಬರೋದು. ಹಂಗೇ ಉದಾಹರಣೆಗೆ ನನಗೆ ಅಷ್ಟೊಂದೆಲ್ಲ ಸಮಸ್ಯೆಗಳಾಗಿ ನಾನೇನೇ ಟ್ರೇಡ್ ಯೂನಿಯನ್ ಬೇಕು ಅನ್ನೋ ಥರ ನಮಗೇ ಅನ್ನಿಸ್ತು, ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನಾವು ಕಾರ್ಮಿಕರಂತಲೇ ಗೊತ್ತಿರಲ್ಲ, ಏನೋ ಮನೆಯಿಂದ ಕೆಲ್ಸಕ್ಕೆ ಬರ್ತಾಯಿದ್ದೀವಿ, 3,000 ರೂಪಾಯಿ ಸಂಬಳ ಕೊಡ್ತಾವ್ರೆ, ಆ ಥರದ ಭಾವನೆ ಇರುತ್ತೆ ಕಾರ್ಮಿಕರಿಗೆ. ಯಾರಿಗೂ ನಾವು ಕಾರ್ಮಿಕರು ನಮಗೆ ಹಕ್ಕುಗಳಿದೆ, ನಾವು ಪ್ರಶ್ನೆ ಮಾಡಬೇಕು ಅಂತ ಕೂಡ ಗೊತ್ತಿರಲ್ಲ ನಮ್ಮ ಕಾರ್ಮಿಕರಿಗೆ. ಆಲೇ 9 ತಿಂಗಳು 8 ತುಂಬ 9 ಬಿದ್ದಿತ್ತು, ಡೇಟ್ ಆಗಿತ್ತು. ನನಗೆ ಬೆಳಗ್ಗೆಯಿಂದನೂ ಅಷ್ಟಾಗಿ ನೋವು ಕಾಣಲಿಲ್ಲ. ಕೆಲಸ ತುಂಬ ಹೆವಿ ಮಾಡಿದ್ನಲ್ಲ, ಅದು ಏನಾಯಿತು, ತುಂಬ ನನಗೆ ಒಂದು ಸ್ವಲ್ಪ ಸುಸ್ತಾದಂಗೆ ಆಯ್ತಲ್ಲ, ಅದ್ರ ಮೂಮೆಂಟಲ್ಲಿ ಈ ಥರ ಆಗಿದೆ ಅಂತ ನನಗೆ ತುಂಬ ಸುಸ್ತು, ಒಂಥರ ಕೈ ಕಾಲೆಲ್ಲ ಎಡ್ತಾ ಹಂಗಾಗಿತ್ತು ನನಗೆ. ಇದ್ರ ಬಗ್ಗೆ ಕೇಳಿದ್ದು ನಾನು ಫೀಡಿಂಗ್ ಹೆಲ್ಪರ್ನ, ಆಮೇಲೆ ಬ್ಯಾಚ್ ಸೂಪರ್ವೈಸರ್ನ, ಅವ್ರನ್ನ ಕೇಳಿದೆ. ಹೋಗಿ PM ಕೇಳಮ್ಮ ಅಂದರು. ಅದೇ ಹೋಗಿ ಕೆಲಸ ಮಾಡೋಕ್ಕಮ್ಮ ಅಂತಲೇ ಅದ್ರಸಿದ್ರು. ಸರಿ ಅಂದ್ಬಿಟ್ಟು ಕೂತ್ಕೊಂಡೆ. ತಿರ್ಗಾ ಕೂತ್ಕೊಳ್ಳೋಕ್ಕಾಗಲಿಲ್ಲ. ತಿರ್ಗಾ ಹೋಗಿ ಕೇಳಿದೆ. ತಿರ್ಗಾನು ಅವ್ರು ಹಂಗೆ ಅಂದರು. ಸುಮಾರು ಒಂದು 10 ಗಂಟೆಯಿಂದ ನಾನು ಕೇಳಿದೆ. 10 ಗಂಟೆ 10:15 ಕೇಳಿದ್ಮೇಲೆ 11 ಗಂಟೆವರೆಗೂ ಏನೂ ಮಾತಾಡಲಿಲ್ಲ. ಹೋಗಮ್ಮ ಕೆಲಸ ಮಾಡು ಅಂತಲೇ ಇದ್ರು. 12 ಗಂಟೆವರೆಗೂ ಪ್ರಯತ್ನ ಪಟ್ಟೆ, ಅದು ಆಗಲಿಲ್ಲ. ಕೊನೆ ಪಕ್ಷ 12:30 ಹೊತ್ತಿಗೆ ಲೀವ್ ತೊಗೊಂಡೆ. 12:30 ಹೊತ್ತಿಗೆ ತೊಗೊಂಡು ಆಗ ಹಿಂಸೆ ಮಾಡಿ ಸೈನ್ ಹಾಕ್ಸಿದ್ದು. ಆಮೇಲೆ ನನಗೆ 1 ಗಂಟೆಗೆ ಮನೆಗೆ ಕಳಿಸಿದ್ದು. ಲೀವ್ ಕೊಟ್ಟ ನಂತರ ನಾನು ಆಚೆ ಬರ್ಬೇಕಾದ್ರೆ ಒಬ್ಬರೂ ಇರಲಿಲ್ಲ. ನನ್ನ ಟೈಮ್ಗೆ ಒಬ್ಬರೂ ಇರಲಿಲ್ಲ, ಆಟೋ ಸಹ ಇರಲಿಲ್ಲ. ಆಮೇಲೆ ಒಂದು ಹುಡುಗಿ, ಚಿಕ್ಕ ಹುಡುಗಿ ಬರ್ತಾಯಿತ್ತಲ್ಲ, ಆ ಹುಡುಗಿನ ನಾನು ಕೇಳಿದೆ, ಒಂದು ಆಟೋ ಇದ್ರೆ ಕೇಳಮ್ಮ, ಇಲ್ಲ ನನ್ನ ಕರ್ಕೊಂಡೋಗಿ ಅಲ್ಲಿವರೆಗೂ ಮನೆವರೆಗೂ ಬಿಡಮ್ಮ ಅಂತ. ಬನ್ನಿ ಆಂಟಿ, ನಾನು ಆಟೋದಾಗ ಕರ್ಕೊಂಡೋಗ್ತೀನಿ. ಒಂದು ಆಟೋನೂ ಬರಲಿಲ್ಲ. ನಮ್ಮದು ಆಟೋ ಸ್ಟ್ಯಾಂಡ್ಗೆ ಹೋಗಿ ಆಟೋ ಕರ್ಕೊಬಂದದ್ದು. ಆಟೋ ಕರ್ಕೊಬಂದ್ಮೇಲೆ ನನ್ನನ್ನು ಪಾಪ ಅದು ಆ ಹುಡುಗ ಸುಳ್ಳು ಹೇಳ್ಬಾರ್ದು, ಹೆಂಗೆ ಫುಲ್ಲು ಎತ್ಕೊಂಡು ಆಟೋದಲ್ಲೇ ಹಾಕ್ಕೊಂಡ ನನ್ನನ್ನು. ಅಷ್ಟು ಇದಾಗ್ಬಿಟ್ಟಿತ್ತು ನನಗೆ. ಅಲ್ಲೇ ಆ ಮಗುನೂ ಆಗ್ಬಿಟ್ಟಿತ್ತು. ನನಗೂ ಆವಾಗ ಪ್ರಜ್ಞೆ ಇರಲಿಲ್ಲ. ಆಗ ಮನೆಗೆ ಬಂದಮೇಲೆ ನನಗೆ ಪ್ರಜ್ಞೆ ಬಂದಿತ್ತು. ಆಮೇಲೆ ಮನೆಗೆ ಬಂದು ಎಲ್ಲರೂ ತುಂಬಿಕೊಂಡ್ರು, ಬಟ್ ಯಾರೂ ನನ್ನ ಕಾಪಾಡಲಿಲ್ಲ. ಆವಾಗ್ಲೂ ಏನು ಎತ್ತಂತ ಅವ್ರೂ ನನ್ನ ಇದು ಮಾಡಲಿಲ್ಲ. ಆಗ ನಾನೇ ಕಟ್ ಮಾಡಿ ಒಕ್ಕಳನ್ನು ಸಪ್ರೇಟಾಗಿ ಮಗುನ ಇಟ್ಕೊಂಡ್ರೆ ಅಷ್ಟೊತ್ತು ಸತ್ತೋಗಿತ್ತು ಮಗು. ಅದಕ್ಕೆ ಇಲ್ಲೆಲ್ಲ ಬ್ಲಡ್ ಎಲ್ಲ ಬಂದ್ಬಿಟ್ಟಿತ್ತು, ಮೂಗಲೆಲ್ಲ ತುಂಬ ಏಟಾಗ್ಬಿಟ್ಟಿತ್ತು. ಕಷ್ಟ ಆಯಿತು. ಬಟ್ ಏನಕ್ಕೋಸ್ಕರ ಅಂದರೆ ಎಲ್ಲರೂ ಜನಗಳು ತುಂಬಾ ಇದು ಮಾಡ್ತಾರೆ. ಇವಳ ದುಡ್ಡುಗೋಸ್ಕರ ಮಾಡಿದ್ಲೋ ಇಲ್ಲ ಮಗು ಸಾಯಿಸೋಕ್ಕೋಸ್ಕರ ಮಾಡಿದ್ಲು ಅಂತಾರಲ್ವಾ, ಅದರಿಂದ ನಾನು ಹೋದೆ. ಕೆಲ್ಸಕ್ಕೆ ಹೋಗಲೇಬೇಕಾಯ್ತು ನಾನು, ಇಲ್ಲಾಂದ್ರೆ ನಾನು ಕೆಲಸ ಬಿಟ್ಬಿಡ್ತಿದ್ದೆ. ಬಟ್ ಇವರೆಲ್ಲ ಎಷ್ಟೊಂದು ಒತ್ತಾಯ ಮಾಡಿದ್ರು ನನಗೆ. ಪಾಪ ಸಹಕಾರ ಮಾಡಿದ್ರೆಲ್ಲ ಒತ್ತಾಯ ಮಾಡಿದ್ರು. ಇನ್ನು ಹೋಗ್ಲಿಲ್ಲ ಅಂದ್ರೆ ಆಗಲ್ಲ. ಅದರಿಂದ ನಾನು ಕೆಲ್ಸಕ್ಕೆ ಹೋದೆಪ್ಪ. ನಾನು ಹೋಗಲೇಬೇಕು ಅಂತ ಹೋದೆ. ಇಲ್ಲಾಂದ್ರೆ ನಮ್ಮ ಮನೆ ಜೀವನ ಸಾಕಾಗಲ್ಲ. ಈಗಲೂ ಮಾಡ್ತಾಯಿದ್ದೀನಿ ಕೆಲಸನ.